ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಸನ್ಮಾನ್ಯ ರೋಹಿಣಿ ಬಸಪ್ಪ ಮಾನ್ಯ ನ್ಯಾಯಮೂರ್ತಿಗಳು ದಾಂಡೇಲಿ ರವರ ಒಂದು ಉದ್ಘಾಟನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಶ್ರೀ ನೀಲಕಂಠ ನಾಯಕ್ ಸರ್ ಅವರೇ, ಮುಖ್ಯ ಅತಿಥಿಗಳಾದಂತಹ ನಮ್ಮ ಸರ್ಕಾರಿ ಅಭಿಯೋಜಕರಾದಂಥ ಶ್ರೀ ರಮೇಶ್ ಬಂಕಾಪುರ್ ಸರ್ ಅವರೇ, ತಾಲೂಕಿನ ತಹಸೀಲ್ದಾರರು ಆದಂತಹ ಆತ್ಮೀಯರು ಆದ ಶ್ರೀ ಶೈಲೇಶ್ ಪರಮಾನಂದ್ ಸರ್ ಅವರೇ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆದಂತಹ ಸ್ನೇಹಿತರು ಶ್ರೀ ಎಚ್ ಕುಲಕರ್ಣಿ ಸರ್ ಅವರೇ, ಎಲ್ಲ ನನ್ನ ನ್ಯಾಯವಾದಿ ಬಂಧುಗಳೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿ ಪ್ರಶಸ್ತಿಯನ್ನು ಪಡೆದಂಥ ನನ್ನ ಎಲ್ಲ ಅಧಿಕಾರಿ ಮಿತ್ರರೇ, ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಾಸ್ಯೇಂದ್ರಾದಂಥ ಎಲ್ಲ ವಿದ್ಯಾರ್ಥಿನಿಯರೇ ಮತ್ತು ಗುರುಮಾತೆಯರೇ, ತಮ್ಮೆಲ್ಲರಿಗೂ ನನ್ನ ಶರಣಾರ್ಥಿ. ಮತದಾರರ ದಿವಸ ಸರ್, ನಮ್ಮ ತಹಸೀಲ್ದಾರ್ ಸರ್ ಹೇಳಿದರು, ಇವತ್ತು ಮತದಾರ ದಿನವನ್ನು ಆಚರಣೆಯನ್ನು ಯಾಕೆ ಮಾಡ್ತಾ ಇದ್ದೀವಿ, ಮತದಾನ ಅಂದರೆ ಏನು, ಮತದಾನ ಹಕ್ಕನ್ನು ಪ್ರಜೆಗಳಿಗೆ ಯಾಕೆ ನೀಡಿದರು, ಈ ದೇಶದ ಪ್ರಜೆಗಳಿಗೆ ಇತ್ಯಾದಿ ವಿಷಯಗಳ ಕುರಿತು ಮಾನ್ಯ ನ್ಯಾಯಾಧೀಶರು ಮತ್ತು ನಮ್ಮ ತಹಸೀಲ್ದಾರ್ ಸರ್ ವಿವರವಾಗಿ ಎಲ್ಲ ಹೇಳಿದ್ದಾರೆ. ಉದ್ದೇಶ ಇಷ್ಟೇ, ಭಾರತದ ಪ್ರತಿಯೊಬ್ಬ ಪ್ರಜೆ 18 ವರ್ಷ ವಯಸ್ಸಾದಂಥ ಪ್ರತಿಯೊಬ್ಬ ವ್ಯಕ್ತಿಯು, ಹೆಣ್ಣಾಗಿರಲಿ ಗಂಡಾಗಿರಲಿ, ಈ ದೇಶದ ಪ್ರಜೆ, ಆ ಪ್ರಜೆಗೆ ಒಂದು ಸಾರ್ವಭೌಮ ಅಧಿಕಾರ ಇರಬೇಕು. ಅದು ಈ ದೇಶವನ್ನು ಮುನ್ನಡೆಸತಕ್ಕಂತಹ ಯಾವುದೇ ಸರ್ಕಾರ ಬರಲಿ, ಸರ್ಕಾರದ ಪ್ರತಿನಿಧಿಗಳನ್ನ ಒಳ್ಳೆಯ, ಯೋಗ್ಯ, ದಕ್ಷ, ಪ್ರಾಮಾಣಿಕವಾದಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡುವ ಅಧಿಕಾರವನ್ನ ಈ ನಮ್ಮ ಭಾರತ ಸಂವಿಧಾನದಲ್ಲಿ ಈ ಒಂದು ಅಧಿಕಾರವನ್ನು ನೀಡಿ ನಿಮ್ಮೆಲ್ಲರನ್ನು ಜಾಗೃತವನ್ನಾಗಿ ಮಾಡ್ತಕ್ಕಂಥ ಒಂದು ಈ ದಿವಸ. ಒಬ್ಬ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಬೇಕಾದ್ರೆ ಅವನ ಮಾನದಂಡಗಳು ಏನಿದ್ದಾವೆ, ಅವನ ವ್ಯಕ್ತಿ ಹೇಗಿದ್ದಾನೆ, ಆ ವ್ಯಕ್ತಿಯ ಹಿನ್ನೆಲೆ ಏನು, ಸ್ವರೂಪ ಏನು, ಆ ವ್ಯಕ್ತಿ ನಾವು ವೋಟ್ ಹಾಕಿ ಗೆಲ್ಲಿಸಿದ್ರೆ ಆ ವ್ಯಕ್ತಿಯಿಂದ ಸಮಾಜಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕೆಲಸ ಏನು ಎಂಬುದನ್ನು ನಾವು ಕೂಡ ಮನದಟ್ಟಣೆ ಮಾಡಿಕೊಂಡು ಆ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ಅವಕಾಶವನ್ನು ನೀಡಿದ್ದಾರೆ. ಈ ಕುರಿತು ಆಗಲೇ ಎಲ್ಲರೂ ಹೇಳಿದ್ದಾರೆ. ಜೊತೆಗೆ ಒಬ್ಬ BLO ಇರ್ತಕ್ಕಂಥ ವ್ಯಕ್ತಿಯ ಪಾತ್ರ ಬಹಳ ಮುಖ್ಯವಾದಂಥ ಪಾತ್ರ. ಈ BLOಗಳು ಪ್ರತಿಯೊಂದು ಮನೆಗೂ ಹೋಗಿ ಆ ಮನೆಯಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರಾದರೂ ಬಂದಿದ್ರೆ ಅವರ ಹೆಸರನ್ನು ಸೇರ್ಪಡೆ ಮಾಡಿಕೊಳ್ಳೋದು, ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ರೆ ಆಗಲೇ ನೋಂದಣಿಯಾದಂಥವರ ತಿದ್ದುಪಡಿ ಮಾಡೋದು, ಒಂದು ವೇಳೆ ಆ ಮನೆಯಲ್ಲಿ ಆ ವ್ಯಕ್ತಿ ಗತಿಸಿ ಹೋಗಿದ್ರೆ ಆ ವ್ಯಕ್ತಿಯ ಹೆಸರನ್ನು ಡಿಲೀಟ್ ಮಾಡೋದು, ತೆಗೆದು ಹಾಕುವಂಥ ಕೆಲಸವನ್ನು, ಮಹತ್ತರವಾದಂಥ ಮತದಾರರ ಪಟ್ಟಿಯನ್ನು ತಯಾರಿಸುವ ಕೆಲಸ BLOಗಳು ಮಾಡ್ತಾ ಇದ್ದೀರಿ. ಈ BLOಗಳಿಗೆ ಇವತ್ತಿನ ಈ ಸಮಾರಂಭದ ಮೂಲಕ ವೇದಿಕೆ ಮುಖಾಂತರ ಮಾನ್ಯರ ಒಂದು ಪರ್ಮಿಷನ್ ಒಂದಿಗೆ ನಾನು ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು BLOಗಳಿಗೆ ಸಲ್ಲಿಸ್ತಾ ಇದ್ದೇನೆ. ಬಹಳ ಪ್ರಾಮುಖ್ಯತೆಯಾದಂಥ ಈ ಕೆಲಸವನ್ನು ತಾವು ನಿರ್ವಹಣೆ ಮಾಡ್ತಾ ಇದ್ದೀರಾ. ಜೊತೆಗೆ ಚುನಾವಣೆಗಳು ಬಂದಾಗ ವರ್ಷದಲ್ಲಿ ನಾವು 2 ಸಾರಿ ಕರೆಕ್ಷನ್ಸ್ಗಳು, ಎಡಿಷನ್ಸ್ಗಳು ಮತ್ತು ಡಿಲಿಷನ್ಸ್ಗಳನ್ನು ವರ್ಷದಲ್ಲಿ 2 ಸಲ ಮನೆಗೆ ಹೋಗಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಚುನಾವಣೆ ಬಂದಾಗ ವೋಟರ್ ಸ್ಲಿಪ್ ಅನ್ನು ಕೂಡ ಸರ್ಕಾರದ ಆದೇಶದಂತೆ ಮನೆಗೆ ಹೋಗಿ ವಿತರಣೆ ಮಾಡುವ ಕೆಲಸವನ್ನು ಕೂಡ BLOಗಳೇ ಮಾಡ್ತಾ ಇದ್ದಾರೆ. ಬಹಳ ಮಹತ್ವವಾದಂಥ ಕೆಲಸ. ಎಷ್ಟು ಪೊಲಿಟಿಷಿಯನ್ಸ್ ಎಲೆಕ್ಷನ್ ನಿಂದ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ತಾನೋ, ಹೋಗಿ ನನಗೆ ವೋಟ್ ಹಾಕಿ ಅಂತ ಹೇಳ್ತಾನೋ, ಅದ್ರ 2 ಪಟ್ಟ ಕೆಲಸಗಳನ್ನು ನಮ್ಮ ಅಧಿಕಾರಿಗಳು, ಸರ್ಕಾರ ನಮ್ಮ ಕಡೆಯಿಂದ ತಗೊಳ್ತಾ ಇದೆ. ಅವ್ರ ಮನೆಗೆ ಹೋಗಿದ್ರು, ಅವ ಸಿಕ್ಕಿಲ್ಲ ಅಂದ್ರೆ ಅವನು ಭೇಟಿ ಆಗಬೇಕು, ರಿಜಿಸ್ಟರ್ ಮಾಡಿದ್ದಾರೆ, ಅವನಿಗೆ ಕೊಟ್ಟು ಇಶ್ಯೂ ಮಾಡಿ ಅವನ ಕಡೆಯಿಂದನೇ ಸಹಿ ತಗೋಬೇಕು. ಪ್ರತಿಯೊಂದು ಜವಾಬ್ದಾರಿಯುತ ಕೆಲಸ ನಮ್ಮ BLOಗಳ ಮೇಲಿದೆ, ಚುನಾವಣೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲಿದೆ. ಬಹಳ ಮಹತ್ವವಾದಂಥ ಕೆಲಸ. ಜೊತೆಗೆ ನಾವೆಲ್ಲರೂ ವೋಟ್ ಹಾಕುವುದರ ಜೊತೆಗೆ ನಮ್ಮ ಮನೆಯಲ್ಲಿ, ನಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಪ್ರತಿಯೊಬ್ಬರಿಗೂ ವೋಟ್ ಹಾಕಲಿಕ್ಕೆ ಪ್ರೇರಣೆಯನ್ನು ನೀಡ್ರಿ. ಆ ಪ್ರತಿಯೊಬ್ಬರು ವೋಟ್ ಹಾಕುವ ಒಂದು ವ್ಯವಸ್ಥೆಯನ್ನು ತಾವು ಕೂಡ ಮಾಡ್ರಿ ಅಂತ ಹೇಳ್ತಾ ವೇದಿಕೆಯಿಂದ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತು ಮತ್ತೊಂದು ವಿಚಾರ, ನಂದು ಈ ದಾಂಡೇಲಿ ನಗರಸಭೆಯಿಂದ ನಾನು